ದೀರ್ಘೋತ್ಸವಗಳಿಗೆ ಹೃದಯ ಸ್ಥಾನಪತ್ರ ಕೇಂದ್ರೀಕೃತಗೊಳಿಸಿ ಉಸಿರನ್ನು ಉದ್ಭವ ಮಾಡಿ ಹೃದಯ ಸ್ಥಾನಕ್ಕೆ ಅನಾಹತ ಚಕ್ರಗಳಿದ್ದಾರೆ. ಮತ್ತೆ ಉಸಿರನ್ನು ಹೊರಗಡೆ ಹಾಕೋಣ. ರೇಚಕ ಪೂರಕ ಉಸಿರನ್ನು ತುಂಬಿಕೊಳ್ಳಿ. ಹೃದಯ ಸ್ಥಾನವನ್ನು ನಿಲ್ಲಿಸಿ. ಕುಂಭಕ ರೇಚಕ ಪೂರಕ ಕುಂಭಕ ರೇಚಕ ಪೂರಕ. ಓಂ ಧ್ಯಾನ ಮಾಡೋಣ. ತುಂಬಿಕೊಂಡು ಎಷ್ಟು ಸಾಧ್ಯವೋ ಅಷ್ಟು ಮುಂದೆ ಪ್ರಯತ್ನ ಮಾಡಿ. ಮತ್ತೆ ಮೇಲೆ ಇಟ್ಟು ನಿಧಾನವಾಗಿ ಸ್ವಲ್ಪ ನಿಂತು ಮಾಡೋಣ. ಆರಾಮಾಗಿ ಕೈಗಳ ಮೇಲೆ ವಿಸ್ತೃತವಾಗಿ ಒಂದಿದೆ. ಆರಾಮಾಗಿ ಮಾಡಿಕೊಳ್ಳಿ. ನಿಧಾನವಾಗಿ 2 exhale, 3 inhale, 4 exhale, 5 inhale, 6 exhale, 7 inhale, 8 exhale, opposite, 1 inhale, 2 exhale, 3 inhale, 4 exhale, 5 inhale, 6 exhale, 7 inhale, 8 relax. ದೀರ್ಘೋಸಿರಾಟ ನಿಧಾನವಾಗಿ ಮಾಡಿ. ಯೋಗ ಅಂದರೆ ಏನು ಟೆನ್ಷನ್ ಇಲ್ಲ, ಒತ್ತಡ ತಗೊಳ್ಳೋದಿಲ್ಲ, ನನಗೆ ಆಗೋದಿಲ್ಲ ಅಂತ ಅನ್ನೋದಿಲ್ಲ. ಎಷ್ಟಾಗ್ತದೆ ಅಷ್ಟೇ ಮಾಡ್ತಾರೆ. ಕೈಗಳ ಭುಜಕ್ಕೆ ಸಮಾಂತರವಾಗಿರಿ. ನಿಮ್ಮ ಬಲಭಾಗಕ್ಕೆ ಹೊರಡೋದೀಗ 1 inhale, ನಿಮ್ಮ ಎಷ್ಟು ಸಾಧ್ಯವಷ್ಟು 2, 3, left side, 4, 5, 6, 7, 8,
3 inhale, 4 relax. 1 inhale, left leg up, 2 exhale. ಇದರಿಂದ ಭಾಗದ ಸ್ಟ್ರೆಚಿಂಗ್ ನಡೆದಿದೆ. 3 inhale, 4 exhale. 1 inhale, 2 exhale, 3 inhale, 4 relax. 1 inhale, 2 exhale, 3 inhale, 4 relax. Deep exhale. ಮುಂದಿನ ಅಭ್ಯಾಸ ನಿಮಗೆ ಬೆನ್ನು ನೋಡುತ್ತಂದರೆ ಮುಂದೆ ಬಾರುವ ಆಸನಗಳೆಲ್ಲ ಕಡಿಮೆ ಮಾಡೋದು, ಇಲ್ಲ ಅಂದರೆ ಸರಿಯಾಗಿ ಮಾಡಬಹುದು. 1 2 ಎಷ್ಟಾಗ್ತದೆ ಅಷ್ಟೇ ಮಾಡಿ. 3 4 5 6 7 8 9 10. Relax. Deep exhale. One inhale. ಇದರ ಬಗ್ಗೆ ಎಷ್ಟಾದಷ್ಟು 2 exhale. ಸ್ಲೋ ಮೂವ್ ಆಗುತ್ತೆ. ನೀವು ಎಷ್ಟೆಷ್ಟಾಗ್ತದೆ ಅಷ್ಟೇ ಮಾಡ್ಕೊಳ್ಳಿ. ಕೈ ಸಾಕಿದ್ರೆ ನಾನು ಮುಗಿಸ್ರಿ, ಆಗದಲ್ಲೂ ಅಷ್ಟೇ ಶಕ್ತಿಗೆ ಅನುಸಾರ ಮಾಡಬೇಕು. 3 inhale. ಎಷ್ಟು ಹಿಂದೆ ಬಾಗ್ತದೆ ಅಷ್ಟು ಶರೀರ ಕಂಪನ ಆಗ್ತದೆ, ಬೆನ್ನು ಕಡಿಮೆ ಮಾಡ್ತದೆ ಮತ್ತು ಎದೆಯ ಭಾಗದ ಅಶುದ್ಧ ಹೊರೆಲ್ಲ ಹೊರಾಗ್ತದೆ, ಶರೀರ ಕಂಪನ ಆಗ್ತದೆ. 3 exhale. 5 inhale. ಹಿಂದೆ ಬಾಗಿ ಎಷ್ಟಾಗ್ತದೆ ಅಷ್ಟು ಬ್ಯಾಲೆನ್ಸ್ ಮೇಲೆ ಗುಡ್. ರಿಲ್ಯಾಕ್ಸ್. ಕೂತಿಗೆ ಅಭ್ಯಾಸ ಮಾಡೋಣ. ನಿಮ್ಮ ಬಲಗಡೆಯಿಂದ ಪ್ರಾರಂಭ. ಸ್ಟಾರ್ಟ್. 1 2. ನಿಮ್ಮ ಕುತ್ತಿಗೆ ಭಾಗದ ಸುತ್ತಮುತ್ತ ಇರುವಂಥ ಸ್ಥೂಲತೆ ನಿವಾರಣೆ ಆಗ್ತದೆ, ಸ್ನಾಯುಗಳ ಸಡಿಲಾಗ್ತದೆ, ಮನಸ್ಸಿಗೆ ಶಾಂತಿ ಸಿಗುತ್ತದೆ, ಕುತ್ತಿಗೆಯ ಭಾಗ ಸಶಕ್ತವಾಗ್ತದೆ. ವಿಪರೀತ ದಿಸೆಯಲ್ಲಿ 4 ಟೈಮ್ ನಿಧಾನವಾಗಿ ಮಾಡಿ. ಹಿಂದೆ ಹೋದಾಗ ಉಸಿರು ಒಳಗೆ ತುಂಬಿ, ಮುಂದೆ ಬಂದಾಗ ಉಸಿರನ್ನು ಹೊರಗಡೆ ಹಾಕಿ. ಇವತ್ತು ಮಾಡ್ತಾ ಇರುವ ಆಸನಗಳಿಂದ ಶಿಥಿಲೀಕರಣದ ಅಭ್ಯಾಸ ಅಂತ ಕರೀತಾರೆ. ನಮ್ಮ ಶರೀರ ಸಂಪೂರ್ಣ ಸಡಿಲವಾಗ್ತದೆ, ಸಂತುಲನಗೊಳ್ಳುತ್ತದೆ ಮತ್ತು ಇದರಲ್ಲಿ ಹೃದಯದ ಬಡಿತ ಹೆಚ್ಚಾಗ್ತದೆ, ಉಸಿರಾಟದ ಗತಿ ಹೆಚ್ಚಾಗ್ತದೆ. ರಿಲ್ಯಾಕ್ಸ್. ಈಗ ನಾವು ಸೊಂಟದ ಅಭ್ಯಾಸ ಮಾಡೋದು ನಿಂತಲ್ಲಿ ಮಾಡಿ. 1 2 ಇದರಲ್ಲಿ 2-3 ಪ್ರಕಾರಗಳಿವೆ. ಮೊದಲನೇ ಭಾಗ ಇದು. ನಿಮ್ಗೆ ಎಷ್ಟಾಗ್ತದೋ ಅಷ್ಟು ಸೊಂಟದ ಭಾಗವನ್ನು ಮೂಲಾಧಾರ ಮಾಡ್ತವ್ರಿ. ಸೊಂಟದ ನೋವನ್ನು ಕಡಿಮೆ ಮಾಡ್ತದೆ, ಸೊಂಟದ ಭಾಗ ಸಡಿಲತೆ ಆಗ್ತದೆ. ವಿಪರೀತ ದಿಸೆಯಲ್ಲಿ ಈ ಶಿಥಿಲೀಕರಣ ಅಭ್ಯಾಸ ಮಾಡೋದ್ರಿಂದ ನಮ್ಮ ಎಲ್ಲ ಆಸನಗಳನ್ನು ಮಾಡಲಿಕ್ಕೆ ಶರೀರ ತಯಾರಾಗ್ತದೆ. ರಿಲ್ಯಾಕ್ಸ್. ಇದು ಒಂದು ಭಾಗ ಮಾಡಿದ್ವಿ. ಇದರಲ್ಲಿ ನಾವು 2ನೇ ಭಾಗ ಮಾಡಿದ್ವಿ. ಮುಂದೆ ಬಾಗ್ತೀವಿ. ಈಗ ದೊಡ್ಡ ಸರ್ಕಲ್ ನೋಡಿ. 1 ಇಲ್ಲಿಗೆ ಹಿಂದೋದಾಗ ಉಸಿರೊಳಗೆ, ಮುಂದೆ ಬಂದಾಗ ಉಸಿರೊಳಗೆ. 2 3 4 अपोजिट 5 पीछे झुकते समय में श्वास लेना, आगे झुकते समय में श्वास छोड़ना, श्वासोच्छ्वास के साथ करना। ऐसा करने से आपको शरीर मजबूत होता है. रिलैक्स. ಯಾರಿಗೆ ಚಕ್ರ ಬರ್ತದೆ ಅಂದರೆ ಪಿತ್ತ ಯಾರಿಗೆ ಹಚ್ಚಿರ್ತದ, ನಿದ್ರೆ ಯಾರಿಗೆ ಸರಿಯಾಗಿರಲ್ಲ ಮತ್ತು
ಹಾಕಿಟ್ಲಿ ಯಾರು ಹೆಚ್ಚು ಕೊಡ್ತೀರಿ ಅವರಿಗೆ ಚಕ್ರ ಬಂದಂಗೆ ಆಗ್ತದೆ, ಏನಾಗಲ್ಲ. ಹಾಂ, ಈಗ ಸ್ಲೋ ಆಗಿ ಮೊಣಕಾಲುಗಳ ಅಭ್ಯಾಸ ಮಾಡ್ಕೊಳ್ಳೋಣ. ಬಲಗಡೆಯಿಂದ ಮೊಣಕಾಲಿನ ಸಶಕ್ತತೆಗಾಗಿ, ನೋವುಗಳ ಉಪಶಮನ ಆಗುತ್ತಾಗಿ ನಿಮ್ಮ ಶಕ್ತಿಗನುಸಾರ ನಿಧಾನವಾಗಿ ಮಾಡಿ. 5 ಬಾರಿ ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್ ವಿಪರೀತ ದಿಸೆಯಲ್ಲಿ ಮಾಡೋಣ. ರಿಲ್ಯಾಕ್ಸ್. ಈಗ ಇದರಲ್ಲಿ 1 ಬಲಗೈಯಲ್ಲಿ ಮಾಡಿ ಸ್ಟಾರ್ಟ್. 2 3 4 5 ಬೆರಳುಗಳ ಮೇಲೆ ಪೂರ ಭಾರ ಹಾಕಿ ಸ್ವಲ್ಪ ನಿಲ್ಲೋದು. 6 7 8 ರಿಲ್ಯಾಕ್ಸ್. ಇದರಲ್ಲಿ 2 ಕಾಲನ್ನು ಮಾಡ್ತೀವಿ. 1 2 3 4 5 6 7 8 ರಿಲ್ಯಾಕ್ಸ್. ಈಗ ಹೆಬ್ಬೆರಳಿಂದ ಮೊಣಕಾಲುಗಳನ್ನು ಚಿಕ್ಕವಾಗಿ ಅಭ್ಯಾಸ ಮಾಡೋದು. ನಿಧಾನವಾಗಿ ಮಾಡಿ, ನಿಮ್ಮ ಶಕ್ತಿಗನುಸಾರ. ರಿಲ್ಯಾಕ್ಸ್. ಡೀಪ್ ಇರುತ್ತೆ. ಮಧ್ಯ ಮಧ್ಯದಲ್ಲಿ ಚೆನ್ನಾಗಿ ಉಸಿರಾಟ ಮಾಡೋದ್ರಿಂದ ಶರೀರಕ್ಕೆ ಬೆಳಗ್ಗೆ ಆಯಾಸ ಎಲ್ಲ ನಿವಾರಣೆ ಆಗ್ತದೆ. ಇದು ವಿಶ್ರಾಂತಿ ಆಸನ, ಉಸಿರಾಟ ಮಾಡ್ತಾ ಇದೆ. ಯಾರಿಗೆ ನಿಮಗೆ ಮೊಣಕಾಲುಗಳ ಸಮಸ್ಯೆ ಜಾಸ್ತಿ ಇರ್ತಂದ್ರೆ ಇದು ಮಾಡಬೇಡಿ, ಇಲ್ಲಾಂದ್ರೆ ಮಾಡ್ಬೋದು. ಈಗ ಮೊದಲಿಗೆ ಬಲಗಾಲು 1 2 ಸ್ವಲ್ಪ ಕೇಳಿ. ಬರೀ ಮುಂದಿನ ಪಾದ, ಇದರಿಂದ ಕಾಲುಗಳು ಸಶಕ್ತ ಆಗ್ತದೆ, ಏಕಾಗ್ರತಾ ಶಕ್ತಿ ಹೆಚ್ಚಾಗ್ತದೆ. ರಿಲ್ಯಾಕ್ಸ್. ಅಪೋಸಿಟ್ ಸೈಡ್. ಮೊದಲಿಗೆ ಪಾದಗಳ ಅಭ್ಯಾಸ, ಎರಡನೇದು ಮೊಣಕಾಲುಗಳ ಅಭ್ಯಾಸ. ಎಲ್ಲರೂ ಚೆನ್ನಾಗಿ ಮಾಡ್ತಾರೆ. ಯಾರು ವಯಸ್ಸಾಗಿರೋದು ಅನಿಸೋದೇ ಇಲ್ಲ. ವಯಸ್ಸಾಗೇ ನಾವು ನಿಧಾನ ಮಾಡ್ತೀವಿ, ಚೆನ್ನಾಗಿ ನೀವೇ ಮಾಡ್ತೀವಿ. ಹಾಂ, ಈಗ ಬಲಗಲ ಮೇಲೆ 1 ಹಿಂಗ ದೊಡ್ಡ ಸರ್ಕಲ್, 2 3 4 ಅಪೋಸಿಟ್, 5 6 7 8 ರಿಲ್ಯಾಕ್ಸ್. ಲೆಫ್ಟ್ ಸೈಡ್ 1 2 3 4 5 ಅಪೋಸಿಟ್ 6 7 8 ರಿಲ್ಯಾಕ್ಸ್. ಅದೇ ಪೋಷನ್ನಲ್ಲಿ ಬಲಗಾಲ ಮುಂದೆ 1 2 ಅದೇ ಬಲಗಾಲ ಹಿಂದೆ 3 4 5 6 7 8 ಲೆಫ್ಟ್ ಲೆಗ್ 1 ಇಲ್ಲಿ ಸ್ವಲ್ಪ ತಿಂಗಳು ಸಾಕಾದ್ರೆ 2 3 4 5 6. ಈಗ ಇದನ್ನು ಬೇಗ ಮಾಡ್ತೀವಿ. 1 2 ಸಾಧ್ಯ ನೋಡಿ. ಈಗ ಚೆನ್ನಾಗಿ ಮಾಡ್ತೀವಲ್ಲ, ಈ ಲೈಟ್. ಹಾಂ, ಚೆನ್ನಾಗಿ ಮಾಡ್ತೀವಿ. ರೈಟ್ ಸೈಡ್, ಲೆಫ್ಟ್ ಸೈಡ್. ರಿಲ್ಯಾಕ್ಸ್. ಡೀಪ್ ಬ್ರೀತ್ ಇದೆ. ಈಗ ಕಾಲ ಬಲಕ್ಕೆ 1 2 3 4 5 6 7 8 9 10 ರಿಲ್ಯಾಕ್ಸ್. ನಿಮಗೆ ಎಷ್ಟು ಸಾಧ್ಯತೆ ಇದೆ ಎಷ್ಟೇ ಮಾಡಿ. ಕೈ ಸೀದಾ 1 ಕಾಲು ಮೇಲೆ, ಕೈ ತರಂಗಿಲ್ಲ. 2 ಗುಡ್. 3 4 5 6 7 8 ರಿಲ್ಯಾಕ್ಸ್.
ಬಲಗಾಲು ಬಲಗೈ ಎತ್ತಿ ಬಿಡ್ತೀವಿ. 2 ಅಂದರೆ ಅಷ್ಟೇ. ಬಲಗಾಲು ಬಲಗೈ 1 ಗುಡ್ 2 ಮತ್ತೆ ಅದೇ ಬಲಗಾಲು ಅದೇ ಬಲಗೈ 1 2 ಇದು ಹೇಗೆ ಆಗ್ತದೆ ಇದು ಹೇಗೆ ಆಗ್ತದೆ ಇದು ಹೇಗೆ ಆಗ್ತದೆ ಇದು ಹೇಗೆ relax opposite left leg 1 inhale exhale inhale exhale inhale exhale inhale exhale inhale exhale inhale this is exhale inhale exhale good relax ಈಗ ಬಲಗೈ ಇದೊಮ್ಮೆ ಎಡಗೈ inhale exhale left inhale exhale inhale exhale inhale exhale relax so deep inhale ಈಗ ಬಲಗಾಲು ಮುಂದೆ ಉಸಿರು ಒಳಗೆ inhale exhale ಹರ ಹರ ಮಹಾದೇವ್ ಇದು ಸ್ವಲ್ಪ ಬೆನ್ನು ನಿವಾರಣೆ ಆಗ್ತದೆ, ಹೃದಯದ ಅಶುದ್ಧ ಹರೆಯಲು ಹೊರಾಗ್ತದೆ, ನಮ್ಮ ಭುಜ ಕುತ್ತಿಗೆಗೆ ಬಲ ಬರ್ತದೆ. exhale 1 2 3 4 5 6 7 8 9 10 relax left leg 1 2 3 4 5 6 7 ಶರೀರ ಪೋಷಣ 8 9 10 relax ಈಗ ನಿಂತಲ್ಲೇ ಸಮಾಧಾನವಾಗಿ ನಿಮ್ಗೆ ಎಷ್ಟೆಷ್ಟು ಆಗ್ತದೋ ಅಷ್ಟು ಮಾಡ್ತಾ ಹೋಗಿ ಮೊಣಕಲ್ಲಂತೂ ಒಟ್ಟು ಜಿಗ್ಬಾರ್ದು. ಇದು ಮಾಡ್ಬೋದು ಬಲ್ಲೆ ಬಲ್ಲೆ 2 3 4 5 6 7 8 9 10 ಈಗ ಮೊಣಕಾಲು ನೋಡಿದ್ರು ಇಷ್ಟೇ ಮಾಡ್ಬೋದು, ನೋಡಿದವರು ಜಿಗ್ಬೋದು. 1 ಮೊಣಕಾಲು ನೋಡಿದ್ರು ಮಾಡಿ 2 3 4 5 6 7 8 9 10 11 ಈಗ ನಾವು ಇದನ್ನ ನಿರ್ಧಾರ ಮಾಡಿದ್ವಿ. ಇದನ್ನು ಹೆಚ್ಚು ನಮಗೆ ಹೃದಯ ಬಡಿತ ಹೆಚ್ಚಾಗಬೇಕು, ಉಸಿರಾಟಬೇಕು, ತೀವ್ರ ಆಗ್ಬೇಕಂದಾಗ ನೋಡಿ ಕೀಪರ್ ಆರಾಮ ಓಡ್ತಾ ಇದ್ರೆ ಮತ್ತೆ 15 ವರ್ಷ 10 ವರ್ಷಕ್ಕೆ ಹೋಗ್ಬಿಡ್ತದೆ. ಸ್ವಲ್ಪ ನಿಧಾನವಾಗಿ ಓಡ್ತಾ ಹೋಗ್ತಾ ಇದರಲ್ಲಿ ಅನೇಕ ಪ್ರಕಾರದ ಆಸನಗಳ ಕ್ರಿಯೆಗಳನ್ನು ನೋಡ್ತೇವೆ. ಆರಾಮಾಗಿ ಉಸಿರಾಟ ಮಾಡಿ
ಒಂದು ಕೈಯಲ್ಲಿ ಒಂದು ಕೈ ನಿಂತಲ್ಲಿ ಮಾಡೋದು ಓಡೋದು ಮಾಡ್ತಾರೆ. ಯಾವ್ದು ಸಾಧ್ಯ ಅದು ಮಾಡ್ತಾ ಇದ್ದಾರೆ. ಆವಾಗ ಕೈಗೆ ಬದಿಬಿಟ್ಟು ಈ ಥರ ಮಾಡ್ತಾ ಹೋಗ್ತೀವಿ. ನಿಮಗೆ ಇದರಲ್ಲಿ ಸಾಧ್ಯ ಇದ್ರೆ ಸೊಂಟದ ಭಾಗ ಟೆಸ್ಟ್ ಮಾಡಬೇಕು. ಮಾಡಿದ್ರೆ ಹೊಟ್ಟೆಗೆ ಎಷ್ಟು ಅರೆ ಶ್ವಾಸ ಬೇಕರಿಸ್ತದೆ, ಹೃದಯ ಬಡಿತ ಹೆಚ್ಚಾಗ್ತದೆ, BP ಶುಗರ್ಗಳನ್ನು ಕಂಟ್ರೋಲ್ ಮಾಡ್ತದೆ. ಆಗ ಅನಿಸಿದಾಗಲೇ ನಮ್ಮಲ್ಲಿ ನಿರೋಧಕ ಶಕ್ತಿ ಹೆಚ್ಚಾಗೋದು, ಶರೀರದ ಕ್ಷಮತಾ ಶಕ್ತಿ ಬೆಳೆದಿದೆ. ಶಕ್ತಿಗೆ ಅನುಸಾರ deep inhale, exhale. ಉಸಿರಾಟ ಗತಿ ಹೆಚ್ಚಾಯ್ತಾ? ಹೃದಯ ಬಿಡ್ತ ಕೇಳಿಸ್ತದೆ? ಹಿಂಗೆ ಕೇಳ್ಬೇಕು ನಿಮ್ಗೆ. ನೆಕ್ಸ್ಟ್ ನಿಂತಲೆ ಓಂ ನಮಃ ಶಿವಾಯ, 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 ಓಂ ನಮಃ
Next. Om Namah Shivaya. 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 ಬಂಡಿಗಳು ನಮ್ಮವಲ್ಲ ಅಲ್ಲ ಈಗ ಜಂಪ್ ಮಾಡಿದ್ರೆ ಬಂಡಿಗಳು ನಮ್ಮವಲ್ಲ ಅಂತ ಏನೋ ಉತ್ಸಾಹ ನೋಡ್ತಾರಲ್ಲ, ಆ ಕಡೆ ಲಕ್ಷ್ಯ ಕೊಡಬೇಕು. ನಿರ್ಧಾರ ಮಾಡ್ಬೋದು. ನಿಮ್ಮಕ್ಕಳು ಮನೆಗೆ ಬಂದು ಅಜ್ಜಿನ ಕರ್ಕೊಂಡು ಇಷ್ಟು ಇವತ್ತಿನ ಆಸನಗಳು. ಸೂರ್ಯ ನಮಸ್ಕಾರ ಮಾಡಕ್ ಬರ್ತದ? ಅಂದಾರ ಮಾಡ್ಬಿಡೋಣ, ಸಾಕು ಬರ್ತೀವಿ. ಭಕ್ತಿಯಿಂದ ಸೂರ್ಯ ಭಗವಂತನಿಗೆ ಸ್ಮರಣೆ ಮಾಡ್ಕೊಳ್ಳಿ. ಓಂ ಹರೇ ನಮಃ. ಓಂ ಹರೇ ನಮಃ. ಓಂ ಸೂರ್ಯಾಯ ನಮಃ. ಓಂ ಸೂರ್ಯಾಯ ನಮಃ. ಓಂ ಭಾನುವೇ ನಮಃ. ಓಂ ಭಾನುವೇ ನಮಃ. ಓಂ ಖಗಾಯ ನಮಃ. ಓಂ ಖಗಾಯ ನಮಃ. ಓಂ ಪುಷ್ಣೇ ನಮಃ. ಓಂ ಪುಷ್ಣೇ ನಮಃ. ಓಂ ಹಿರಣ್ಯಗರ್ಭಾಯ ನಮಃ. ಓಂ ಹಿರಣ್ಯಗರ್ಭಾಯ ನಮಃ. ಓಂ ಮರೀಚೇ ನಮಃ. ಓಂ ಮರೀಚಯೇ ನಮಃ. ಓಂ ಆದಿತ್ಯಾಯ ನಮಃ. ಓಂ ಆದಿತ್ಯಾಯ ನಮಃ. ಓಂ ಸವಿತ್ರೇ ನಮಃ. ಓಂ ಸವಿತ್ರೇ ನಮಃ. ಅರ್ಕಾಯ ನಮಃ. ಓಂ ಅರ್ಕಾಯ ನಮಃ. ಓಂ ಮಿತ್ರಾಯ ನಮಃ. ಓಂ ಮಿತ್ರಾಯ ನಮಃ. ಭಾಸ್ಕರಾಯ ನಮಃ. ಓಂ ಭಾಸ್ಕರಾಯ ನಮಃ. ಓಂ ಶ್ರೀ ಸವಿತ್ರ ಓಂ ಶ್ರೀ ಸವಿತ್ರ ಸೂರ್ಯನಾರಾಯಣಾಯ ನಮಃ. ಸೂರ್ಯನಾರಾಯಣಾಯ ನಮಃ. ವಿನಂತಿ, ನೀವು ಎಲ್ಲರೂ ಪ್ರದಕ್ಷಿಣೆ ಮಾಡಿ ಸೂರ್ಯಗೆ. ಸೂರ್ಯ ಭಗವಂತನು ನಮ್ಮೆಲ್ಲರಿಗೂ ಆರೋಗ್ಯ, ಆಯುಷ್ಯ, ಒಂದು ಆಧ್ಯಾತ್ಮಿಕ ದಿವ್ಯಶಕ್ತಿಯನ್ನು ಅನುಗ್ರಹಿಸಲು ಸೂರ್ಯ ಭಗವಂತನ ಸ್ಮರಣೆ ಮಾಡಿಕೊಳ್ಳೋಣ. ಈಗ ನಿಮ್ಗೆ ಎಷ್ಟೆಷ್ಟು ಸಾಧ್ಯ ಆಗ್ತದೆ ಅಷ್ಟು ಒಂದು ಹಸ್ತ ಉತ್ಥಾನಾಸನ. ಸ್ಲೋ ನಿಮಗೆ ಎಷ್ಟಾಗ್ತಷ್ಟು ಟು ಎಕ್ಸೇಲ್ ಪಾದಹಸ್ತಾಸನ. 3 inhale ಅಶ್ವ ಸಂಚಾಲನ ಬದಲಾಗಿದೆ. 4 exhale ಪರ್ವತಾಸನ.
5 ಅಜ್ಜೆ ಧನ್ಯವಾದ ಪ್ರಣಾಮ್. ಗಂಡ್ಮಕ್ಳಿಗೆ ಮಾಡೋದು ಸಾಷ್ಟಾಂಗ, ಶರೀರ ಪೂರ್ಣ ನನ್ನ ಕತ್ತಲಿನಲ್ಲಿ ಭುಜಂಗಾಸನ, ಪರ್ವತಾಸನ, ಹೆಜ್ಜೆ, ಅಶ್ವ ಸಂಚಾಲನ, ಬಲಗಾಲ ಮುಂದೆ, ಎರಡು ಕೈಗಳ ಮಧ್ಯದ ಸಾಧ್ಯತೆ ಎಷ್ಟಾಗಿ ಅಷ್ಟು ಮಾಡಿ. ಕೂಡ್ಲಿಕ್ಕೆ ಬಂದವರಿಗೆ ಕೂಡಿ, ಇಲ್ಲಾಂದ್ರೆ ಈ ರೀತಿ ನಿಲ್ಬೋದು. ಕುಕ್ಕುಟಾಸನ, ಕೂಡ ಬಂದವರಿಗೆ ಕೂಡ್ಬೋದು, ಇಲ್ಲ ಇಷ್ಟೇ. ಪ್ರಣಾಮ. ಒಂದು 8 ಸೂರ್ಯ ನಮಸ್ಕಾರ ಬರ, ಒಂದು 12 ಸೂರ್ಯ ನಮಸ್ಕಾರ ಬರ, ಒಂದು 108 ಸೂರ್ಯ ನಮಸ್ಕಾರ ಬರ. 108 ಒಂದು ಸಲ ಶುರು ಮಾಡಿದ್ರೆ ಒಂದು 108 ಆಗ್ತವೆ. ಅದ್ರಾಗ 108 ಅಂತ ಇದೆ, ಅದೇ ಇದೆ. ಅದನ್ನೊಂದೇ ಮಾಡೋಣ, ಹೆಚ್ಚಾಗಿದೆ ಸಾಲ ಮಾಡೋಣ. ನೋಡಿ, ಓಂ ರವೈ ನಮಃ. ಹಸ್ತ ಉತ್ಥಾನಾಸನ, ಎದೆ. ಓಂ ಸೂರ್ಯಾಯ ನಮಃ. ಪಾದಹಸ್ತಾಸನ, ಹೆಜ್ಜೆ. ಓಂ ಭಾನವೇ ನಮಃ. ಹೆಗಲಂದೆ. ಅಶ್ವ ಸಂಚಾಲನ, ಎದೆ. ಪರ್ವತಾಸನ, ಹೆಜ್ಜೆ. ಸಾಷ್ಟಾಂಗ ದಂಡವತ್ನ, ಸಾಷ್ಟಾಂಗ, ಭುಜಂಗಾಸನ, ಮೊಣಕಾಲ ಕಚ್ಚಬಾರ್ದು, ಸೀದಾ ಶರೀರ ಕಂಪನ ಮಾಡಬಾರ್ದು, ಕಂಪನ ಆಗ್ತದೆ ನೋಡಿ. ಪರ್ವತಾಸನ, ಅಶ್ವ ಸಂಚಾಲನ, ಮುಂದೆ ದೂರಗಳಲ್ಲಿ ನಮಸ್ಕಾರ, ನಮಸ್ಕಾರ. ಕುಕ್ಕುಟಾಸನ, ರಿಲ್ಯಾಕ್ಸ್, ಸಾಕು. ಶ್ವಾಸ ಮಾಡಿ, ತಾಳಿ ಮಾಡಿ, ಪಾದ ಮಾಡಿದರೆ ಫಸ್ಟ್ ಆಗುತ್ತೆ. ನಾನು ನೆನೆಯುವೆನು ಬೆಳಗಿನಲ್ಲಿ ವರ ಸೂರ್ಯ ದೇವನನ್ನು. ನಾನು ನೆನೆಯುವೆನು ಬೆಳಗಿನಲ್ಲಿ ವರ ಸೂರ್ಯ ದೇವನನ್ನು. ಸರ್ವ ವೇದಗಳ ದೇಹ ಮಂಡಲನ ಜಗದ ಜೀವನನ್ನು. ಜಗದ ಉತ್ಪತ್ತಿ ರಕ್ಷ ಶಿಕ್ಷಣಕ್ಕೆ ಕಮಲ ಬಂಧುವನ್ನು. ಭವ್ಯ ರೂಪನಾನಮೇಯ ದೇವನನ್ನು ದಿವ್ಯ ದಿನಪನನ್ನು. ಬೆಳಗು ನೆನೆವೆ ಭಾಸ್ಕರನ ದಯೆಯ ಮನಸ್ಸು ವಾಣಿಯಿಂದ. ಇಂದ್ರ ಪೂಜಿತನ ದೇವ ವಂದಿತನ ವಿನಯ ಭಕ್ತಿಯಿಂದ. ಮಳೆಗೆ ಬೆಳಗ್ಗೆ ಕಲು ಆದಿ ಕಾರಣನ ವಿಶ್ವಪಾಲನನ್ನು. ವರ ಪ್ರಭಾಕರನ ನಿಜ ಶುಭಾಕರನ ಕಿರಣ ಚಾಲನನ್ನು. ಪಾಪಲೋಪನನು ಶತ್ರುಘಾತನನು ರೋಗನಾಶನನ್ನು. ಕಾಲಚಕ್ರವನು ಸತತ ಚಾಲಕನ ವಿಶ್ವಕಾಶನನ್ನು. ಸರ್ವಶ್ರೇಷ್ಠನನು ದೇವಜ್ಯೇಷ್ಠನನು ಕಮಲ ಮಿತ್ರನನ್ನು. ಬೆಳಗು ನೆನೆವೆಗೋ ಬಂಧ ಮುಕ್ತನನು ಅತಿ ಪವಿತ್ರನನ್ನು. 3 ಶ್ಲೋಕಗಳ ನಾರು ಪಠಿಪರು ಎತ್ತು ಬೆಳಗಿನಲ್ಲಿ. ಸರ್ವ ಸುಖಗಳನ್ನು ಕೊಟ್ಟು ಸಲಹುವನು ರವಿಯು ಶೀಘ್ರದಲ್ಲಿ. ನಾನು ನೆನೆಯುವೆನು ಬೆಳಗಿನಲ್ಲಿ ವರ ಸೂರ್ಯ ದೇವನನ್ನು. ಸರ್ವ ವೇದಗಳ ದೇಹ ಮಂಡಲನ ಜಗದ ಜೀವನನ್ನು. ಸರ್ವ ವೇದಗಳ ದೇಹ ಮಂಡಲನ ಜಗದ ಜೀವನನ್ನು.
ಜಗದ ಜೀವನನ್ನು ದೀರ್ಘ ಉಸಿರಾಟ. ನಿಮ್ಮ ಶರೀರವನ್ನು ವೀಕ್ಷಣೆ ಮಾಡ್ತಾ ಇರಿ. ಸಂಪೂರ್ಣ ಶರೀರ ವಿಶ್ರಾಂತಿ. ಉಸಿರಾಟದ ಕಡೆ ಲಕ್ಷ್ಯ ಕೊಡಿ. ವರಗಣೇಶನನು ದೀನನಾಥನನು ನೇರೆ ಬೆಳಗಿನಲ್ಲಿ, ಮುಖವು ಗಲ್ಲಗಳು ತುಂಬ ಶೋಭಿಗಳು ಕೆಂಪು ಬಣ್ಣದಲ್ಲಿ, ವಿಘ್ನಗಳನ್ನು ನಿರ್ವಿಘ್ನರಿಯುವನ ವಕ್ರತುಂಡನನ್ನು, ಇಂದ್ರ ಪೂಜಿತನ ಸತತ ನೆನೆಯುವೆನು ಶಿವನ ಪುತ್ರನನ್ನು, ಭಕ್ತರಿಚ್ಛೆಯುವ ನೀಡುವನ ಅಜನ ವಂದನನ್ನು, ಬೆಳಗಿನಲ್ಲಿ ಆ ಬಿಡದೆ ನೆನೆಯುವೆನು ಭಕ್ತ ಪ್ರೇಮಿಯನ್ನು, ಸರ್ಪವನ್ನೇ ಜನಿವಾರಧಾರನನು ಉದರಂಬನನ್ನು, ಸತತ ಸ್ಮರಿಸುವೆನು ಏಕದಂದನನು ಉಭಯ ಕಂದನನ್ನು, ಬೆಳಕು ನೆನೆಯುವೆನು ವರಗಜಾನನ ಅಭಯದಾನಿಯನ್ನು, ಭಕ್ತ ಶೋಕವನ್ನು ಶಾಂತಗೈಯುವನ ಪೂರ್ಣ ಜ್ಞಾನಿಯನ್ನು, ಅಜ್ಞವನಗೆ ನಿಜ ಅಗ್ನಿಯಂಥವನ ಭಕ್ತ ಕಾಮನನ್ನು, ಸತತ ನೆನೆಯುವೆನು ಮುಕ್ತಿದಾತನನು ಶೈವಧಾಮನನ್ನು, ಮೂರು ಶ್ಲೋಕಗಳನ್ನು ಬಿಡಿಸುವರು ಎತ್ತು ಬೆಳಗಿನಲ್ಲಿ, ಶಕ್ತಿ ಭಕ್ತಿ ಸುಖ ಭೋಗ ಪಡೆಯುವರು ಸತ್ಯ ಶೀಘ್ರದಲ್ಲಿ, ವರಗಣೇಶನನು ದೀನನಾಥನನು ನೆನೆವೆ ಬೆಳಗಿನಲ್ಲಿ, ಮುಖವು ಗಲ್ಲಗಳು ತುಂಬ ಶೋಭಿವವು ಕೆಂಪು ಬಣ್ಣದಲ್ಲಿ, ವಿಘ್ನಗಳನ್ನು ನಿರ್ವಿಘ್ನರಿಯುವನ ವಕ್ರತುಂಡನನ್ನು, ಇಂದ್ರ ಪೂಜಿತರ ಸತತ ನೆನೆಯುವೆನು ಶಿವನ ಪುತ್ರನನ್ನು, ಶಿವನ ಪುತ್ರನನ್ನು. ದೀರ್ಘ ಉಸಿರಾಟ. ಪಾವನ ಕ್ಷೇತ್ರ ಬೆಳಗಿರಿ ರಂಗನ ಬೆಟ್ಟ, ಶಿವನ ಧಾಮವಿದು, ಶಿವನ ಊರ್ಜಾಶಕ್ತಿಯ ಧಾಮವಿದು, ವಿಷ್ಣು ಪರಮಾತ್ಮನ ಅನೇಕ ಲೀಲಾ ಕ್ಷೇತ್ರವಿದು, ಪರಶುರಾಮನ ತಪೋಭೂಮಿ, ಕನಕದಾಸರ ಒಂದು ದರ್ಶನ ಕ್ಷೇತ್ರವಿದು, ಇದೊಂದು ಹಿಮಾಲಯ, ಸುತ್ತಮುತ್ತಲ ಹಚ್ಚ ಹಸಿರಿನ ಸಮೃದ್ಧಿ, ಸ್ವಚ್ಛವಾದಂಥ ಜಲ, ನಿರ್ಮಲವಾದಂಥ ಜಲ, ಶುದ್ಧ ಹವೆ, ಇದನ್ನೆಲ್ಲ ಸ್ಪರ್ಶಾನುಭೂತಿಯನ್ನು ಮಾಡೋಣ. ನಮ್ಮ ತ್ರಿಕರಣಗಳು ಶುದ್ಧಿ ಬರುತ್ತವೆ, ಶರೀರಕ್ಕೆ ಒಂದು ಹೊಸ ಊರ್ಜಾಶಕ್ತಿ ಪ್ರವೇಶ ಆಗ್ತಾ ಇದೆ. ನಮ್ಮ ಶರೀರದಲ್ಲಿರುವಂಥ ದಣಿವೆ, ಆಯಾಸ, ರೋಗ ಎಲ್ಲವೂ ಉಪಶಮನಗೊಳ್ಳಲಿ. ನಮ್ಮ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿ. ಹತ್ತಾರು ದಿಕ್ಕಿನಿಂದ ಉತ್ತಮ ವಿಚಾರಗಳು ಸದಾ ಶುಭವಾಗಿ ಕೇಳಿಬರಲಿ. ಈ ಮಂಗಲಮಯ ವಾತಾವರಣ ನಮ್ಮ ಜೀವನಕ್ಕೆ ಶುಭ, ಕಲ್ಯಾಣ, ಯಶಸ್ಸು, ಸಮೃದ್ಧಿ ಬೆಳೆಸಲಿ. ದಿವ್ಯ ದೈವೀ ಶಕ್ತಿಯ ಅನುಗ್ರಹದಿಂದ, ವೈಶ್ವಿಕ ಶಕ್ತಿಯ ಕೃಪೆಯಿಂದ ನಮ್ಮ ಜೀವನ ಸುಲಭ, ಸುಗಮ, ಸರಳ, ಸುಜನವಾಗಿ ಸಾಗಲಿ. ಈ ಬದುಕಿನ ಯಾತ್ರೆಯಲ್ಲಿ ಬಾಲ್ಯಾವಸ್ಥಾ, ಯೌವನಾವಸ್ಥಾ, ವೃದ್ಧ
ವೃದ್ಧಾಪ್ಯಾವಸ್ಥಾ ಇವು ಸಹಜ ಅವಸ್ಥೆಗಳು. ಅವೆಲ್ಲದರ ಸ್ಮರಣೆಗಳು ನಮ್ಮ ಚಿತ್ರದಲ್ಲಿ ಇವೆ. ಈ ಯಾತ್ರೆಯಲ್ಲಿ ಅನೇಕ ಕಷ್ಟ ಸುಖ ಏರಿಳಿತಗಳು ಎಲ್ಲವನ್ನ ಅನುಭವಿಸ್ತಾ ಬಂದಿದ್ದೇವೆ. ನಾವು ಬರುವಾಗ ಒಬ್ಬೊಬ್ಬರು ಹಾಗೆ ಜೊತೆಗೂಡ್ತಾ ಅನೇಕ ಆತ್ಮರ ಸಂಯೋಜನೆಯೊಂದಿಗೆ ನಮ್ಮ ಯಾತ್ರೆ ಸಾಗ್ತದೆ. ಇದೊಂದು ದಿವ್ಯ ಜೀವನದ ಯಾತ್ರೆ, 100 ವರ್ಷಗಳ ಸುದೀರ್ಘ ಯಾತ್ರೆ. ಯಾತ್ರೆಯಲ್ಲಿ ಎಲ್ಲರೂ ಕೂಡಿಕೊಂಡು ಸಂತೋಷವಾಗಿ ಹೋಗುವುದು, ಸಂತೋಷವಾಗಿ ಬದುಕುವುದು. ಇರುವುದರಲ್ಲಿಯೇ ನಮ್ಮ ಭಾಗ್ಯದಲ್ಲಿ ಏನಿದೆಯೋ ಅದರಲ್ಲೇ ಸಂತೃಪ್ತವಾಗಿರುವುದು. ಯಾವಾಗಲೂ ಇನ್ನೊಬ್ಬರಿಗೆ ಹೋಲಿಕೆಯನ್ನು ಮಾಡಿಕೊಳ್ಳಬೇಡಿ. ಅದೇ ದುಃಖಕ್ಕೆ ಕಾರಣ. ನಮ್ಮಲ್ಲಿರುವುದು ಅವರಲ್ಲಿರುವುದಿಲ್ಲ, ಅವರಲ್ಲಿರುವುದು ನಮ್ಮಲ್ಲಿರುವುದಿಲ್ಲ. ಇದು ವೈವಿಧ್ಯವೇ ಜಗತ್ತು. ಇರೋದ್ರಲ್ಲೇ ಮಸ್ತಾಗಿರೋದೇ ಯೋಗ. ಇರೋದ್ರಲ್ಲೇ ಎಷ್ಟಿದ್ರು ಸುಸ್ತಾಗಿರೋದೇ ಭೋಗ. ಯೋಗಿಗಳಾಗೋಣ. ಮಾನಸಿಕವಾಗಿ ನಾವು ಉತ್ಸಾಹ ಶಕ್ತಿಯನ್ನು ಪಡೆದುಕೊಳ್ಳೋಣ. ಬುದ್ಧಿಯಲ್ಲಿ ಅಪರಿಮಿತವಾದ ಶಕ್ತಿ ಸಾಮರ್ಥ್ಯಗಳನ್ನು ತುಂಬಿಕೊಳ್ಳೋಣ. ಉಸಿರಾಡಿಸುವವರೆಗೂ ನಾವು ಶ್ರೀಮಂತರೇ. ಎಲ್ಲಿವರೆಗೆ ಉಸಿರಾಟ ಇದೆಯೋ ಅಲ್ಲಿವರೆಗೆ ನಾವೇ ಶ್ರೀಮಂತರು, ಅಲ್ಲಿವರೆಗೆ ನಾವೇ ಯೋಗಿಗಳು. ಉಸಿರಾಟದಲ್ಲಿಯೇ ಶಿವ ಇದ್ದಾರೆ. ಆ ಮಾಯಾಗಾರ ಶಿವ ಉಸಿರಿನಲ್ಲೇ ತುಂಬಿದ್ದಾರೆ, ಹೃದಯದ ಬೆಳಕದಲ್ಲೇ ಇದ್ದಾರೆ. ನೋಡಿ, ಅದೇ ಶಿವ. ಶಿವ ಇಲ್ಲ, ಇದು ಶಿವ. ಅದಕ್ಕಾಗಿ ಶಿವ ಇರುವವರೆಗೂ ನಾವ್ಯಾರೂ ಬಡವರಲ್ಲ. ಓಂ ನಮೋ ಭವಾಯ ಚ ರುದ್ರಾಯ ಚ ನಮಃ ಶರ್ವಾಯ ಚ ಪಶುಪತಯೇ ಚ ನಮೋ ನೀಲಗ್ರೀವಾಯ ಚ ಶಿತಿಗಂಧಾಯ ಚ ನಮಃ ಕಪರ್ಧಿನೇ ಚ ಯುಕ್ತಕೇಶಾಯ ಚ ನಮಃ ಸಹಸ್ರಾಕ್ಷಾಯ ಚ ಶತಧನ್ವನೇ ಚ ನಮೋ ಗಿರೀಶಾಯ ಚ ಶಿತಿವಿಷ್ಠಾಯ ಚ ನಮೋ ವೀರಿಷ್ಠಮಾಯ ಚ ಯಶುಮತೆ ಚ ನಮೋ ಋಸ್ವಾಯ ಚ ವಾಮನಾಯ ಚ ನಮೋ ಬೃಹತೆ ಚ ವಸ್ಸೀಯಸೆ ಚ ನಮೋ ವೃದ್ಧಾಯ ಚ ಸೌರ್ಧನ್ವನೇ ಚ ನಮೋ ಅಗ್ರ್ಯಾಯ ಚ ಪ್ರಥಮಾಯ ಚ ನಮಃ ಆಶವೇಚಾಚಲಾಯ ಚ ನಮಃ ಶೀಘ್ರಿಯಾಯ ಚ ಶೀಘ್ರಾಯ ಚ ನಮೋ ಊರ್ಮಾಯ ಚ ವಸ್ವನ್ಯಾಯ ಚ ನಮಃ ಸ್ರೋತಸ್ಸಾಯ ಚ ದೀರ್ಘಾಯ ಚ ಇತಿ ಪಂಚಭೂತಮಾಕಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಶಾಂತಿ ಶಾಂತಿ ಶಾಂತಿ. ಇನ್ನು ಯೋಗದಲ್ಲಿ ಹೊರಗಡೆ ಕೈಕಾಲವನ್ನು ಚೆನ್ನಾಗಿ ತಂದುಕೊಳ್ಳಿ. ಇದುವರೆಗೆ ಇವತ್ತಿನ ಆಸನಗಳನ್ನು ನಾವು ಮಾಡಿದ್ವಿ. ಈಗ ನಾವು ಸ್ವಲ್ಪ ಪ್ರಾಣಾಯಾಮಗಳನ್ನು ಮಾಡೋಣ. ಪ್ರಾಣಾಯಾಮ ಕೈಗಳಿಂದ ಮೇಲೆ, ಅದು ಹೇಗೆ ಉಸಿರು ತುಂಬುತ್ತಾ ಕೈ ಮೇಲೆ, ಉಸಿರು ಕೆಳಗೆ ಬಿಡ್ತಾ ಕೈ ಕೆಳಗೆ, ಉಸಿರು ತುಂಬುತ್ತಾ ಹೋಗೋಣ. ಸ್ಲೋ, ಕೈ ಮೇಲೆ ಕೂಡ ಹೊಟ್ಟೆ ಒಳಗೆ, ಮತ್ತೆ ಉಸಿರು ಹೊರಗಾಗ್ತಾ ಕೆಳಗೆ ಬರೋಣ.
ಇಂಗ್ಲೀಷರಲ್ಲಿ ಈಗ ಕೈ ಮೇಲೆ ಹೋದಾಗ ಸೋ ಅನ್ಕೊಂಡು ಹೋಗೋಣ, ಕೈ ಕೆಳಗೆ ಬಂದಾಗ ಹಮ್ ಅನ್ಕೊಂಡು ಹೋಗೋಣ. ಉದಾಹರಣೆ ಸೋ So
ಈಗ ನಾವು ಮಂತ್ರ ಹೇಳ್ತಾ ಈಗ ಮಾಡಿದ್ರಲ್ಲ, ಇದು ಲಿವರ್ ಕಿಡ್ನಿ ಭಾಳ ಒಳ್ಳೆಯದು. ಇದನ್ನ ಇಷ್ಟು ಆರಾಮಾಗೋದ್ರಿಂದ ಎಲ್ಲ ಶುಚಿ ಮಾಡ್ತಾರೆ. ಆವಾಗ ಪೂರ ಶರೀರದ ಮಾಡ್ತೀವಿ. ಮೊಣಕಾಲನ್ನು ಬಿಡ್ಬೋದು, ಕುಂತಲ್ಲಿ ಮಾಡ್ಬೋದು. ನೋಡಿ ಈಗ ಕುಂತಲ್ಲಿ ಹೊಟ್ಟೆ ಒಳಗೆ ಹಳ್ಳಿರ್ತಾವಲ್ಲ ಅವರು ಹೊರಗೆ ಹಾಕ್ತಾರೆ. ಈಗ ನಾವು ಪ್ರಾಣಾಯಾಮದ ಜೊತೆಗೆ ಮಸಾಜ್ ಕ್ರಿಯೆಯ ಜೊತೆಗೆ ಮಾಡ್ತೀವಿ. ನಮ್ಮ ಶರೀರಕ್ಕೆ ಯಾವ್ಯಾವ ಕಡಿಮೆಯಾಗಿರ್ತದೆ, ಆಯಾಸ ಆಗಿರ್ತದೆ ನಾವು ಮಾಡೋದಿಲ್ಲ. ಇದನ್ನು ಸ್ವಲ್ಪ ಈಗ ಮಾಡೋದ್ರಿಂದ ಕೂಡ ಮಾಂಸಪೇಶಿಗಳಿಗೆ ಸರಿಯಾಗ್ತದೆ, ಸ್ನಾಯುಗಳೆಲ್ಲ ಜಾಗೃತ ಆಗ್ತವೆ. ಅದಕ್ಕಾಗಿ ಇದನ್ನು ನಾವು ಮಾಡ್ಬೋದಿಲ್ಲ. ಇದು ನಿಮ್ಗೆ ಆರೋಗ್ಯ ಮಾಡ್ಬೋದು ಅಂತ ಹೇಳಿ ಶರೀರಕ್ಕೆ ಗಣಿಗೆ ಆಯಾಸ ಆದಾಗ, ಸುಸ್ತಾದಾಗ ಅದೆಲ್ಲ ನಿವಾರಣೆ ಆಗ್ತದೆ, ಫ್ರೆಶ್ ಅನಿಸ್ತದೆ. ಇಷ್ಟು ಈಗ ನಾವು ಸಮಯ ಇಷ್ಟ ಇದೆ. ಈಗ ಇನ್ನು ಸ್ವಲ್ಪ ಪ್ರಾಣಾಯಾಮ ಮಾಡೋಣ. ಮುಂಚೆ ಕೈ ಮೇಲೆ ಒದಿಸೋದಾಗೆ, ಕೈ ಕೆಳಗೆ ಒದಿಸೋದಾಗೆ. Opposite side. ಇದು ಭಸ್ತ್ರಿಕಾ ಪ್ರಾಣಾಯಾಮ. ಬಲಗಡೆಯಿಂದ ಒಂದು 10, ಎಡಗಡೆಯಿಂದ ಒಂದು 10 ಸಲ ಮಾಡ್ತೀವಿ. ಇದರಲ್ಲಿ ಏನಾಗ್ತದೆ ಅಂದರೆ ಕಪಾಲ ಕಡಿಮೆ ಮಾಡ್ತದೆ, ನೆಗಡಿ ಕಡಿಮೆ ಮಾಡ್ತದೆ, ಶ್ವಾಸೋಚ್ಛ್ವಾಸದ ಸಮಸ್ಯೆ ನಿವಾರಣೆ ಮಾಡ್ತದೆ, ಕಿರುಕುಳವನ್ನು ಮಜಬೂತ ಆಗ್ತದೆ, ಜ್ಞಾನೇಂದ್ರಿಯಗಳಲ್ಲಿ ಶುದ್ಧಿ ಆಗ್ತದೆ ಮತ್ತು ಜ್ಞಾನೇಂದ್ರಿಯಗಳಲ್ಲಿ ಪ್ರಸನ್ನತೆ ಆಗ್ತದೆ. ಇದಕ್ಕೆ ಭಸ್ತ್ರಿಕಾ ಅಂತ. ಹಸ್ತನ ಬಂದಿದ್ದವರಿಗೂ ಉತ್ತಮ. ಇದು ಮೊದಲನೇ ಪ್ರಕಾರ. 10 ಸಲ ಮಾಡಿದಾಗ ನಾವು 1 ಸಲ ಹಾಕಿಲ್ಲ, ನಾವು ಒಂದೇ ಸಲ ದಾಸ ಈಗ ಏನಾಗ್ತದೆ. ಕೈ ಕೈಗಳು ಉಳಿಸೋದ್ರೆ ಕೈ ಕೈಗಳನ್ನು ಉಳಿಸೋದ್ರೆ. ಯಾವಾಗ ಮಾಡಿದಾಗ ಯಾವಾಗ ಉಸಿರು ತಗೊಳ್ಳೋದು ಪ್ರಕ್ರಿಯೆ ಹೆಚ್ಚಿರ್ತದೆ, ಬಿಡೋ ಪ್ರಕ್ರಿಯೆ ಕಡಿಮೆ ಇರ್ತದೆ. ನಾವೆಷ್ಟು ಬಿಡ್ತೀವಿ ಅಷ್ಟು ಹೊರಗಿನ ಹವೆ, ಶುದ್ಧ ಹವೆ ನಮ್ಮೊಳಗೆ ಪ್ರವೇಶ ಆಗ್ತದೆ. ಅವಾಗ ಶರೀರ ಶುದ್ಧಿ ಆಗ್ತದೆ. ಅದಕ್ಕಾಗಿ ಉಸಿರನ್ನು ಹೊರಹಾಕ್ತಾ ಹೋದಷ್ಟು ಶರೀರ ಶುದ್ಧಿ ಆಗ್ತದೆ. ಇದಕ್ಕೆ ಈ ಹೃದಯ ನಮಗೆ ಇದರಿಂದ ಅನಾಹತ ಚಕ್ರದಿಂದ ಉಸಿರು ಹೋಗ್ತದೆ, ನಾಭಿ ಸ್ಥಾನದಿಂದ. ಅದಕ್ಕಾಗಿ ಇದು ಭಸ್ತ್ರಿಕಾ ಪ್ರಾಣಾಯಾಮ. ಕೈ ಕೆಳಗೆ ಬಂದಾಗ ಮುಷ್ಟಿ ಮಾಡಬೇಕು, ಯಾಕಂದ್ರೆ ಒಳಗೆ ಮಾಡಿ ಅಂದಾಗ ಹೃದಯದಲ್ಲಿರುವಂಥ ಅಶುದ್ಧ ಹೃದಯ ಸಶಕ್ತ ಆಗ್ತದೆ. ಯಾಕಂದ್ರೆ ಒಳಗೆ ಕೈ ಮುಷ್ಟಿ. ಇದು ಭಸ್ತ್ರಿಕಾ ಪ್ರಾಣಾಯಾಮದ ಪ್ರಕಾರ 2. ಪ್ರಕಾರ 3.
ಸಂಚಾರ ಚೆನ್ನಾಗಿ ಮಾಡ್ಕೊಂಡು ಯಾವುದೇ ರಕ್ತ ಇಲ್ಲಿ ನಿಲ್ಲದಂತೆ ಶುದ್ಧೀಕರಣ ಮಾಡ್ತದೆ. ಮೂರನೇ ಇನ್ನೇ ನಾಲ್ಕನೇ ನೋಡಿ, ಮೊಣಕೈ ಕೊಡ್ಬೇಕು, ಕೈ ಕಾಲು ಕೊಡ್ಬೇಕು ಪುರಸ್ತ, ಮೊಣಕೈ ಕೊಡಿಸಿ ಮತ್ತೆ ಹಿಂದೋದಾಗ ಕೋಲಿಂದ ಇನ್ನೇ ರಿಲ್ಯಾಕ್ಸ್. ಎಷ್ಟು ಪ್ರಕಾರ? ಒಂದು ಕೈ ಮೇಲ ಉಸಿರೋಡೆ, ಒಂದು ಕೈ ಕೆಳಗೆ ಉಸಿರೋಡೆ. ರಿಲ್ಯಾಕ್ಸ್. ಎಷ್ಟು ಪ್ರಕಾರ? 6. ನಮಸ್ತೆ. ಎರಡು ಕೈ ಮೇಲೆ ಉಸಿರೊಳಗೆ, ಬೆಲ್ಮೊಳಗೆ, ಕೈ ಕೆಳಗೆ, ಗಂಡು ಸೀಲ ಉಸಿರೊಳಗೆ. ಕುತ್ತಿಗೆಯಲ್ಲೇ ಬೆಲ್ಲೊಳಗೆ, ಮುಖ ಮೇಲೆ ಉಸಿರೊಳಗೆ. ರಿಲ್ಯಾಕ್ಸ್. ನಾವು ಕೇವಲ ಇಬ್ಬರನ್ನು ಮಾಡ್ಕೊಳ್ಳೋದು, ಇದು ಕೇವಲ ಉಲ್ಟ ಮಾಡ್ತಾ ಹೋಗ್ತದೆ. ಎರಡನೇ ನೋಡಿ, ಮೂರನೇ 5 ಈಗ ನೀವು ಸಾಧ್ಯ ಇದ್ದಷ್ಟು ಉಸಿರು ಚೆನ್ನಾಗಿ ತುಂಬಿರಿ. ಉಸಿರು ತುಂಬಿರಿ. ನಾವು ತಗೊಂಡ ಹಿಂದೆ ಬಾಯಿ ತುಂಬಬೇಕು. ಮುಂದೆ ನಂತರ ಹೊಟ್ಟೆ ಕರಳಿಗೆ ನಸಲ್ಲ. ಹಿಂದಕ್ಕೆ ಎಷ್ಟು ಬೇಕೋ ಅಷ್ಟು ಕರಳಿಗೆ ನಸಲ್ಲ ಆಗ್ತದೆ. ನಿಮಗೆ ಜೀರ್ಣಕ್ರಿಯೆ ವೃದ್ಧಿ ಆಗ್ತದೆ, ಹಿಂದಕ್ಕೆಲ್ಲ ದೂರ ಆಗ್ತದೆ. ಒಂದು ತಿಂಗಳ ಟಾನಿಕ್, ಒಂದು ಸಲ ನಂತರ ಒಂದು ತಿಂಗಳ ಎನರ್ಜಿ ಬರ್ತದೆ. ಅದಕ್ಕೆ ನಗುವೇ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ. ನಗುತ್ತಾ ಇರೋದೇ ಜೀವನ. ನಗಲಿಕ್ಕೆ ಮನುಷ್ಯರಿಗೆ ಮಾಡ್ತಾರೆ, ಯಾರು ನಗಲ್ಲ. ಪಕ್ಷಿ
1, 2, 3 ಸ್ಟಾರ್ಟ್. ಗೋವಾ ಚೆನ್ನಾಗಿದ್ರು ಬೀಗಿರಂತ ಬೆಟ್ಟ ಯಾರು ಏನಂದ್ರೆ ರಿಲ್ಯಾಕ್ಸ್ ಸಾಕು. ಆದರೆ ಇವತ್ತು ಶುದ್ಧೀಕರಣದ ಅಭ್ಯಾಸ ಪ್ರಾಣಾಯಾಮಗಳು ಕೆಲವು ಮಾಡಿದ್ವಿ, ಬೆಸ್ತಿಕ ಪ್ರಾಣಾಯಾಮ. ನಾಳೆ ಬರುವಾಗ ನೀವು ಸಾಕಿದ್ರೆ ಸ್ವಲ್ಪ ಸ್ನಾನ ಮಾಡಿದ್ರೆ ಚಲೋ ಅಂತ ಅನಿಸ್ತದೆ. ಯಾಕಂದ್ರೆ ನಿಮಗೆ ಇವತ್ತು ಮಾತ್ರ ಎಷ್ಟು ಸ್ಮೆಲ್ ಅದಕ್ಕಾಗಿ ಸಾಕಿದ್ರೆ ಸ್ನಾನ ಮಾಡಬೇಕು. ಸ್ನಾನ ಪೂಜೆ ಮಾಡ್ಕೊಂಡ್ರೆ ನಾಷ್ಟ ಮಾಡ್ಕೊಂಡ್ರೆ ಇಷ್ಟು ಇವತ್ತಿಗೆ ಸಾಕು. ಏನಾದ್ರು ಪ್ರಶ್ನೆ ಆಗಿತ್ತು ಕವರ್ ಆಗತ್ತಿಲ್ಲಿ ಎಲ್ಲ ಏನಾದ್ರು ಪ್ರಶ್ನೆ ಇದೆ? ಏನು ಆಶ್ವಾಸನ ಇವೆ ಮತ್ತೆ ನಾಳೆ ಬೇರೆ ಮಾಡೋಣ್ರಲ್ಲ. ಆಯ್ತು, ನೀವು ಯಾವಾಗ ನೋಡೋಣ. ಒಟ್ಟು ಒಂದು ವಾರ ತನಕ ಬೇರೆ ಬೇರೆ ಇರ್ತಾವ ಆಸನ ಪ್ರಾಣಾಯಾಮಗಳು. ಮಾಡ್ಬೋದು. ಒಂದು ಸ್ವಲ್ಪ ಹೊತ್ತು ಬಿಟ್ಟು ಇವತ್ತು ದಿನದ ತುಂಬೆಲ್ಲ ನಿಮಗೆ ನೋಡ್ರಿ ಅಷ್ಟು ಫ್ರೆಶ್ ಇರ್ತದೆ, ತಾಜಾತ ಅನಿಸ್ತದಲ್ಲ, ನಿಮಗೆ ಫೀಲಿಂಗ್ ಅನಿಸ್ತದೆ ನೋಡಿ. ಇವತ್ತು ದಿನದ ತುಂಬ ನಿನ್ನೆವೂ ಬೇರೆ, ಇವತ್ತಿನ ಫೀಲಿಂಗ್ ಬೇರೆ ಇದೆ. ದಿನದ ತುಂಬೆಲ್ಲ ಉತ್ಸಾಹ ಇರ್ತದೆ. ನೀವು ಎಷ್ಟೇ ಕೆಲಸ ಮಾಡಿದ್ರೆ ಆಯಾಸ ಆಗಲ್ಲ, ದಣಿವಾಗಲ್ಲ, ಆಗಲ್ಲ, ನಿದ್ದೆ ಬರಲ್ಲ. ಭಾಳ ಕುಂತಾಗ ಸ್ವಲ್ಪ ಅದು ಅನಿಸ್ತದೆ ಮತ್ತು ಉತ್ಸಾಹ ಇರ್ತದೆ. ಒಂದು ನಿಮಗಾಗಿ ಸ್ವಲ್ಪ ಸಮಯ ತಗೊಂಡು ಇಷ್ಟು ಪ್ರತಿನಿತ್ಯ ಮಾಡಿದ್ರಂದರೆ ನಿಮ್ಮ ಶಾರೀರಿಕ, ಮಾನಸಿಕ, ಬೌದ್ಧಿಕ ಆರೋಗ್ಯ ಚೆನ್ನಾಗಿರ್ತದೆ. ಶಾಂತಿ ಪಾಠ ಮಾಡೋಣ. ಎಷ್ಟು ಹೊತ್ತಿಗೆ ಒಂದು ಹಾಡು ಹಾಡ್ತಾರೆ ಕೇಳ್ರಿ. ಆರಾಮ ಮಾಡ್ಬೋದು, ಮಾಡ್ಬೋದು. ಯಾವಾಗ ಕಡಿಮೆ ಆಗ್ತದೆ ಅವಾಗ ಮಾಡ್ಬೋದು. ಈಗಿನ ಪ್ರವಾಸ ಮಾಡ್ಬೋದು, ಆ ಥರ ಕಾಲ್ಮಾಡಿ ಮಾಡ್ಬೋದು. ಪರಮ ಪೂಜ್ಯ ಜ್ಞಾನಯೋಗಿ ನಿರಾಭಾರಿ ಸದ್ಗುರು ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಅಪ್ಪಗಳವರ ಮೇಲೆ ಒಂದು ಭಕ್ತಿಗೀತೆ ಇದು. ಸಿದ್ದೇಶ್ವರ ಸಿದ್ದೇಶ್ವರ ಸ್ವಾಮಿ ಸಿದ್ದೇಶ್ವರ
ಪ್ರೇಮದ ಸುಗೆಯನ್ನು ಹರಸಿದೆ ಪೂರ ಮಾಡಿದೆ ಲೋಕವ ಗುರುವೆ ಉದ್ಧಾರ ಮಾಡಿದೆ ಲೋಕವ ಗುರುವೆ ಉದ್ಧಾರ ಸಿದ್ದೇಶ್ವರ ಸ್ವಾಮಿ ಸಿದ್ದೇಶ್ವರ ಸಿದ್ದೇಶ್ವರ ಸ್ವಾಮಿ ಸಿದ್ದೇಶ್ವರ ನಿನ್ನಯ ದರ್ಶನಕ್ಕೆ ಕೋಟಿ ಕೋಟಿ ಭಕ್ತರು ವರ್ಷವಿಡೀ ಶಬರಿಯಂತೆ ಕಾಯುತ್ತ ಕುಳಿತಿಹರು ನಿನ್ನಯ ದರ್ಶನಕ್ಕೆ ಕೋಟಿ ಕೋಟಿ ಭಕ್ತರು ವರ್ಷವಿಡೀ ಶಬರಿಯಂತೆ ಕಾಯುತ್ತ ಕುಳಿತಿಹರು ಸಿದ್ಧ ಬುದ್ಧ ಶಂಕರ ಸಿದ್ದೇಶ್ವರ ಸಿದ್ಧ ಬುದ್ಧ ಶಂಕರ ಸಿದ್ದೇಶ್ವರ ಭಕ್ತರ ಪ್ರೇಮವ ನೋಡು ಜಗದೀಶ್ವರ ಭಕ್ತರ ಪ್ರೇಮವ ನೋಡು ಜಗದೀಶ್ವರ ಸಿದ್ದೇಶ್ವರ ಸ್ವಾಮಿ ಸಿದ್ದೇಶ್ವರ ಸಿದ್ದೇಶ್ವರ ಸ್ವಾಮಿ ಸಿದ್ದೇಶ್ವರ ನಿನ್ನನ್ನು ನೆನೆದರೆ ಮನಗಿಲ್ಲ ಭಾರ ನಿನ್ನನ್ನು ನೆನೆದರೆ ಮನಗಿಲ್ಲ ಭಾರ ಸಿದ್ದೇಶ್ವರ ಸ್ವಾಮಿ ಸಿದ್ದೇಶ್ವರ ಸ್ವಾಮಿ ಸಿದ್ದೇಶ್ವರ ಸ್ವಾಮಿ ಸಿದ್ದೇಶ್ವರ ಆ ಶಾಂತಿ ಪಾಠ ಮಾಡೋಣ್ರಿ. ಭಾಳ ಸುಂದರವಾಗಿ ಹೇಳಿದ್ರು. ಅವ್ರಿಗೆ ದೇವರು ಕಂಠ ಕೊಟ್ಟಾನ, ನಮಗೆ ಕೇಳಕ್ಕೆ ಕಿವಿ ಕೊಟ್ಟಾನ, ಆನಂದ ಸಹಿತ ನಡೆಸ್ಕೊಟ್ಟಾನ. ಅದಕ್ಕೆ ಯಾರಲ್ಲಿ ಪ್ರತಿಯೊಬ್ಬರಲ್ಲಿ ಒಂದು ಕಲೆ ಪ್ರತಿಭೆ ಇರ್ತದೆ. ಆ ಕಲೆ ಪ್ರತಿಭೆ ಎಲ್ಲರಿಗೂ ಸಂತೋಷಪಡಿಸ್ತದೆ. ಅದಕ್ಕಾಗಿ ನಿಮ್ಮಲ್ಲಿ ಒಂದು ಮಾತನಾಡೋದು ಕಲೆ ಇರ್ತದೆ, ಚಲೋ ರೀತಿ ನೋಡೋದು ಕಲೆ ಇರ್ತದೆ, ಅನುಭವಿಸೋದು ಕಲೆ ಇರ್ತದೆ. ಒಬ್ಬೊಬ್ಬರಿಗೆ ಒಂದೊಂದು ವಿಶೇಷ ಶಕ್ತಿ ಪ್ರಕೃತಿ ಕೊಟ್ಟಿದೆ. ಅದಕ್ಕಾಗಿ ಭಾಳ ಸುಂದರವಾಗಿ ಮೊದಲ ಕಂಠದಂತಹ ಭಕ್ತಿಯ ಗಾನ ಸಭೆಯನ್ನು ನಡೆಸಿರುವ ವಿದ್ಯಾ ಮುಗ್ದಮ್ಮವರಿಗೆ, ವಿದ್ಯಾ ಸೋಮಶೇಖರ್ ಮುಗ್ದಮ್ಮವರಿಗೆ ಧನ್ಯವಾದಗಳು. ಓಂ ಧ್ಯಾನ. ಅವಕಾಶ ಕೊಟ್ಟಿರುವಂಥ ಗುರುಗಳಿಗೂ ಮಾಡಿರುವಂಥ ತಮಗೆಲ್ಲರಿಗೂ